ಚಾಮುಂಡೇಶ್ವರಿ ಪ್ರೀಮಿಯರ್ ಲೀಗ್ 2024 ಈ ಸಾರಿ ಮ್ಯಾಚ್ ನಡೀತಾ ಇದೆ. ಸೊ ನಮ್ಮ ಜೊತೆ ಯಾವುದೇ ಮ್ಯಾಚ್ ಇರಲಿ ಪ್ರೇಮ್ ಅವರು ಅಲ್ಲಿ ಇದ್ದೇ ಇರ್ತಾರೆ. ಸೊ ಅಷ್ಟೊಂದು ಕ್ರಿಕೆಟ್ ಮ್ಯಾಚ್ ಅಂದರೆ ಅಷ್ಟೊಂದು ಪ್ರೀತಿ. ಸೊ ಬೆಸ್ಟ್ ಕ್ರಿಕೆಟ್ ಲವರ್ ಅಂತ ಹೇಳ್ಬೋದು ಇವ್ರನ್ನ. ಸೊ ಹೇಳಿ, ಎಲ್ಲ ಮ್ಯಾಚಲ್ಲೂ ನೀವು ಇರ್ತೀರಾ. ಸೊ ಈ ಮ್ಯಾಚ್ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆನಂದ್ ಅಡಿಯವ್ರಿಗೆ ತುಂಬ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಆನಂದ್ ಆಡಿಯೋ ಸ್ಪೋರ್ಟ್ಸ್ ಏನು ಚಾನಲ್ ಮಾಡಿದ್ದೀರಾ, ಆ್ಯಕ್ಚುಲಿ ನಿಮ್ಮ ಒಂದು ಹೆಜ್ಜೆ ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ ಅಂತ ವಿಶಸ್ ಮಾಡ್ತೀನಿ. ನಿಮ್ಮ ಒಂದು ಕಾರ್ಯರೂಪಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಚಾಮುಂಡೇಶ್ವರಿ ಕಪ್ ಅಂತ ರಾಜೇಶ್ ರಾಯ್ ಅವರು ಮೈಸೂರಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಆಲ್ಮೋಸ್ಟ್ ಒಂದಷ್ಟು ಜನ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ, ತುಂಬ ಹೆಸರಾಂತ ಸೆಲೆಬ್ರಿಟೀಸು. ಮತ್ತು ನಮಗೂ ಒಂದು ಅವಕಾಶ ಆಯಿತು ಮೈಸೂರಲ್ಲಿ ಗ್ಲೇಡ್ಸ್ ಗ್ರೌಂಡಲ್ಲಿ ಆಡೋದು, ಮೈಸೂರು ಮಹಾರಾಜರ ಪ್ಲೇಸಲ್ಲಿ ಅಲ್ಲಿ ಆಡ್ತಾ ಇರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಆರ್ಗನೈಸ್ ಮಾಡ್ತಿದ್ದಾರೆ. ಇನ್ನೇನು 26ಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಕೌಂಟ್ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲರೂ ದಯವಿಟ್ಟು ಆನಂದ್ ಆಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ಲೈವ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಸಲ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗುತ್ತೆ. 100% ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋ ಚಾನ್ಸಸ್ಸು ಇದೆ. ಇನ್ನು ನಮಗೇನೋ ಕ್ರಿಕೆಟ್ ಅಂತ ಭಾಳ ಹುಚ್ಚು. ಎಲ್ಲ ಕಡೆನೂ ನೀವು ಹೇಳ್ದಂಗೆ ಏನೋ ಒಂದು ದೇವರ ಆಶೀರ್ವಾದ. ಆವಾಗಿಂದನೂ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಆರ್ಗನೈಸ್ ಅಂತಂದರೆ ಕರೀತಾರೆ, ಕೆಲಸನೂ ಮಾಡ್ತೀವಿ, ಇಷ್ಟಪಟ್ಟು ಆಡ್ತೀವಿ. ಅದೊಂದಿದೆ ಮೇಡಮ್. ಓಕೆ, ನಿಮ್ಮ ಟೀಮ್ ಎಷ್ಟು ಕಾನ್ಫಿಡೆಂಟ್ ಆಗಿದೆ? ನಿಮ್ಮ ಟೀಮ್ ಬಗ್ಗೆ ಹೇಳಿ, ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಮೇಡಮ್, ಎಲ್ಲ ಟೀಮಲ್ಲೂ ಒಂದು ಮಾತು ಹೇಳ್ತೀವಿ, ನಾವೇ ಗೆಲ್ಲೋದು, ಆಮೇಲೆ ನಮ್ಮದೇ ಕಪ್ ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಒಂದು ಟೀಮ್ ಅಷ್ಟೇ ಗೆಲ್ಲೋದು. ಬಟ್ ಆಲ್ ಎಫರ್ಟ್ ಹಾಕಬೇಕು, ತುಂಬ ಚೆನ್ನಾಗಿ ಗೇಮ್ ಆಡಬೇಕು. ಎಲ್ಲ ಸೆಲೆಬ್ರಿಟೀಸ್ ಇರೋದ್ರಿಂದ ಎಲ್ಲರೂ ತುಂಬ ಸೂಪರಾಗಿ ಆಡ್ತಾರೆ. ನಿಮಗೆ ಗೊತ್ತು, ರೀಸೆಂಟ್ ಡೇಸಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಈವೆಂಟ್ಸಲ್ಲೆಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ನಮ್ಮ ಟೀಮಲ್ಲಿ ರವಿ ಅಣ್ಣ ಕ್ಯಾಪ್ಟನ್, ರವಿಶಂಕರ್ ಗೌಡ್ರು ಕ್ಯಾಪ್ಟನ್ನು, ಜೊತೆಗೆ ರಾಜೇಶ್ ನಟರಂಗ ಸರ್ ಇದ್ದಾರೆ, ಅಲಕ್ನಂದ ಸರ್ ಇದ್ದಾರೆ, ಆಮೇಲೆ ಸುಮಾರು ಜನ, ಸ್ವಸ್ತಿಕ್, ಸಂತು, ಒಂದಷ್ಟು ಜನ, ಭಾಳಷ್ಟು ಜನ ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಎಲ್ಲರೂ ಗುಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸೇ. ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ ಮೈಸೂರಲ್ಲಿ ಆಡೋದಕ್ಕೆ. ಅದರಲ್ಲಿ ತುಂಬ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸ್ಟ್ರಾಟಜಿ ತುಂಬ ಏನಿಲ್ಲ, ನಾರ್ಮಲ್ ಸ್ಟ್ರಾಟಜಿ ಅಷ್ಟೇ. ಎಲ್ಲರ ಕೋಆಪರೇಷನ್ ಯಾವ ಥರ ಇರುತ್ತೆ? ಬೇರೆ ಬೇರೆ ಟೀಮ್ ಇರ್ಬೋದು, ಬಟ್ ಎಲ್ಲರೂ ಒಟ್ಟಾಗೆ ಇರ್ತೀರಾ? ಎಲ್ಲರದ್ದು ಕೋಆರ್ಡಿನೇಷನ್, ಕೋಆಪರೇಷನ್ ಯಾವ ಥರ ಇರುತ್ತೆ? ಇಲ್ಲ ಮೇಡಮ್, ಕೋಆರ್ಡಿನೇಷನ್ ಭಾಳ ಚೆನ್ನಾಗಿದೆ. ಯಾಕಂದರೆ ಒಬ್ರಿಗೊಬ್ರು ಏನಂತಂದರೆ ಟೀಮಲ್ಲಿ ತುಂಬ ಆ ಬಾಂಡಿಂಗ್ ಇದ್ರೇ ಕ್ರಿಕೆಟ್ ಅನ್ನೋದು ಏನಂತಂದರೆ ಭಾಳ ಎಮೋಷನ್ಸ್ ಎಲ್ಲ ಆಡ್ತೀವಿ. ಆ ಗ್ರೌಂಡಲ್ಲಿ ನಾವು ಗೆಲ್ಲೇಬೇಕು ಅಂತ, ಎಲ್ಲರೂ ಅಷ್ಟೇ ಗೆಲ್ಲೇಬೇಕು ಅಂತಲೇ ಆಡೋದು. ಬಟ್ ಸ್ಮಾಲ್ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕು. ಓವರ್ ಕಾನ್ಫಿಡೆನ್ಸಲ್ಲಿ ಆಡೋಕೆ ಹೋದರೆ ಎಡವಟ್ಟುಗಳಾಗೋಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಕಾದು ನೋಡೋಣ ಮೈಸೂರಲ್ಲಿ ಕಪ್ ಯಾರ್ದು ಅಂತ ನೋಡೋಣ. ನಾವಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಓಕೆ, ಬೆಸ್ಟ್ ವಿಶಸ್ ನಮ್ಮ ಪರವಾಗಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಆಡಿಯೋ. ಆ್ಯಂಡ್ ನಿಮಗೂ ಅಷ್ಟೇ, ನಿಮ್ಮ ಎಲ್ಲ ಸ್ಟಾಫ್ಗೂ ಒಳ್ಳೆಯದಾಗಲಿ ಮೇಡಮ್.